ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ನಾವು SSC CHSLನ ಪ್ರೆಸೆಂಟಾಗಿ ನಡೆದಿರೋ ಎಕ್ಸಾಮ್ನ ಕೀ ಆನ್ಸರ್ಗಳನ್ನು ಆವತ್ತಿನ ದಿನಾನೇ ಹೇಳ್ತೀವಿ. ಈ ವಿಡಿಯೋದಲ್ಲಿ ನಾವು 2ನೇ ಜುಲೈನ ಶಿಫ್ಟ್ 2ನ ಕೆಲವು ಕ್ವಶನ್ಗಳನ್ನು ಡಿಸ್ಕಸ್ ಮಾಡೋಣ. ಒಟ್ಟು ಒಂದು 14-15 ಕ್ವಶನ್ಗಳು ಸಿಕ್ಕಿವೆ. ಈ ಕ್ವಶನ್ಗಳನ್ನು ನಾವು ಎಕ್ಸಾಮ್ ಬರೆದ ವಿದ್ಯಾರ್ಥಿಗಳ ಮೂಲಕ ಪಡ್ಕೊಳ್ತೇವೆ. ಬನ್ನಿ ಕ್ವಶನ್ಗಳನ್ನು ನೋಡೋಣ. ಮೊದಲ ಪ್ರಶ್ನೆ ಹೀಗೆ ಕೇಳಲಾಗಿತ್ತು: ಇವುಗಳಲ್ಲಿ ಯಾವ ಪುಸ್ತಕವನ್ನು ಹರಿಪಾಲ್ ಬರೆದಿದ್ದಾರೆ? ಆಪ್ಷನಲ್ಲಿ ಇರೋ ಹಾಗೆ ಸಂಗೀತ್ ಸುಧಾರಕ್ ಇದಕ್ಕೆ ಸರಿಯಾದ ಉತ್ತರ. ಹರಿಪಾಲ್ ರವರು ಈ ಸಂಗೀತ್ ಸುಧಾರಕ್ ಎಂಬ ಪುಸ್ತಕವನ್ನು 14ನೇ ಶತಮಾನದಲ್ಲಿ ಬರೀತಾರೆ. ಈ ಪುಸ್ತಕವು ಸಂಗೀತ ಶೈಲಿಯನ್ನು ವರ್ಗೀಕರಿಸಲು ಕರ್ನಾಟಿಕ್ ಮತ್ತು ಹಿಂದೂಸ್ತಾನಿ ಎಂಬ ಪದಗಳನ್ನು ಮೊದಲ ಬಾರಿ ಬಳಸಿದೆ. ಇದನ್ನು ನೆನ್ಪಿಟ್ಕೊಳ್ಳಿ, ಮುಂದೆ ಎಕ್ಸಾಮಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಪ್ರಶ್ನೆ: ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ವಿಶ್ವ ಶ್ರೇಯಾಂಕದಲ್ಲಿ ಯಾವ ಭಾರತೀಯ ಪುರುಷರ ಡಬಲ್ಸ್ ಬ್ಯಾಡ್ಮಿಂಟನ್ ಜೋಡಿ ಅಗ್ರಸ್ಥಾನದಲ್ಲಿದೆ? ಇದಕ್ಕೆ ರೈಟ್ ಆನ್ಸರ್ ಚಿರಾಗ್ ಶೆಟ್ಟಿ ಮತ್ತು ಸಾತ್ವಿಕ್ ಸಾಯಿರಾಜ್. ನೆಕ್ಸ್ಟ್ ಪ್ರಶ್ನೆ: ಅಂಬೇಡ್ಕರ್ ಮತ್ತು ಮೋದಿ ಪುಸ್ತಕದ ಲೇಖಕರು ಯಾರು? ಇದಕ್ಕೆ ರೈಟ್ ಆನ್ಸರ್ ಸಾಮಾಜಿಕ ಸಂಸ್ಥೆ ಬ್ಲೂ ಕಾರ್ಪ್ ಡಿಜಿಟಲ್ ಫೌಂಡೇಶನ್. ಈ ಸಂಸ್ಥೆ BJP ಪ್ರಮುಖ ಚಿಂತಕರ ಚಾವಡಿಗಳಲ್ಲಿ ಒಂದಾಗಿದೆ. ಹಾಗೆಯೇ ಅಂಬೇಡ್ಕರ್ ಮತ್ತು ಮೋದಿ ಪುಸ್ತಕದ ಮುನ್ನಡಿಯನ್ನು ಖ್ಯಾತ ಸಾಹಿತಿ ಮತ್ತು ಸಂಗೀತಗಾರರಾದ ಇಳೆಯರಾಜ ಬರೆದಿದ್ದಾರೆ. ಮುಂದೆ ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ: 2011ರ ಹೊತ್ತಿಗೆ ಭಾರತದಲ್ಲಿ ಎಷ್ಟು ಜಿಲ್ಲೆಗಳಿದ್ದವು? ಇದಕ್ಕೆ ರೈಟ್ ಆನ್ಸರ್ 640. ಇದು 2011ರ ಜನಗಣತಿ ಪ್ರಕಾರ. ಆದರೆ ಈಗ ನಮ್ಮ ಭಾರತದಲ್ಲಿ ಪ್ರಸ್ತುತವಾಗಿ 806 ಜಿಲ್ಲೆಗಳಿವೆ. ಹಾಗೆ ಪ್ರಸ್ತುತವಾಗಿ ಭಾರತದಲ್ಲಿ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ನೆಕ್ಸ್ಟ್ ಪ್ರಶ್ನೆ ಹೀಗೆ ಕೇಳಲಾಗಿತ್ತು: ಭಾರತೀಯ ರಿಸರ್ವ್ ಬ್ಯಾಂಕನ್ನು ಯಾವ ವರ್ಷದಲ್ಲಿ ರಾಷ್ಟ್ರೀಕರಣಗೊಳಿಸಲಾಯಿತು? ಇದಕ್ಕೆ ರೈಟ್ ಆನ್ಸರ್ 1949. ನೋಡಿ, ಮುಂದಿನ ಎಕ್ಸಾಮ್ನಲ್ಲಿ RBI ಸ್ಥಾಪನೆ ಆಗಿದ್ದು ಯಾವಾಗ ಅಂತ ಕೇಳಿದಾಗ ಅದಕ್ಕೆ ರೈಟ್ ಆನ್ಸರ್ 1935. ಈ RBI ಮೊದಲು ಖಾಸಗಿ ಸಂಸ್ಥೆ ಆಗಿತ್ತು. ಭಾರತಕ್ಕೆ ಸ್ವತಂತ್ರ ಸಿಕ್ಕಿದ ನಂತರ ಜನವರಿ 1949ರಲ್ಲಿ ಇದನ್ನು ರಾಷ್ಟ್ರೀಕರಣಗೊಳಿಸಲಾಯಿತು. ಹಾಗೆ RBIನ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಮತ್ತು ಇಲ್ಲಿ ಇನ್ನೊಂದು ನೆನ್ಪಿಟ್ಕೊಳ್ಳಿ, RBI ರಾಷ್ಟ್ರೀಕರಣಗೊಳ್ಳುವುದಕ್ಕಿಂತ ಮುಂಚೆ ಅದರ ಕೇಂದ್ರ ಕಚೇರಿ ಕೋಲ್ಕತ್ತಾದಲ್ಲಿತ್ತು. ನೆಕ್ಸ್ಟ್ ಪ್ರಶ್ನೆ: 2023ರ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನ 5ನೇ ಆವೃತ್ತಿ ಎಲ್ಲಿ ನಡೆಯಿತು? ಇದಕ್ಕೆ ರೈಟ್ ಆನ್ಸರ್ ಮಧ್ಯಪ್ರದೇಶ್. ಈ 5ನೇ ಆವೃತ್ತಿಯು ಮಧ್ಯಪ್ರದೇಶನ 8 ಜಿಲ್ಲೆಗಳಲ್ಲಿ ಆಯೋಜಿಸಲಾಗಿತ್ತು. ಈ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನ 5ನೇ ಆವೃತ್ತಿಯಲ್ಲಿ ಮೊದಲ ಸ್ಥಾನ ಪಡೆದ ರಾಜ್ಯ ಮಹಾರಾಷ್ಟ್ರ. ಒಟ್ಟಾರೆಯಾಗಿ 161 ಪದಕಗಳನ್ನು ಗೆದ್ದಿದೆ. ಈ 161 ಪದಕಗಳಲ್ಲಿ 56 ಚಿನ್ನದ ಪದಕ, 55 ಬೆಳ್ಳಿ ಪದಕ ಮತ್ತು 50 ಕಂಚಿನ ಪದಕ ಮಹಾರಾಷ್ಟ್ರ ತನ್ನದಾಗಿಸಿಕೊಂಡಿದೆ. ನಂತರ 2ನೇ ಸ್ಥಾನದಲ್ಲಿ ಹರಿಯಾಣ, 3ನೇ ಸ್ಥಾನದಲ್ಲಿ ಮಧ್ಯಪ್ರದೇಶ ಇದೆ. ಈ ಎಲ್ಲ ಪಾಯಿಂಟ್ಗಳನ್ನು ನೆನ್ಪಿಟ್ಕೊಳ್ಳಿ, ಮುಂದೆ ಎಕ್ಸಾಮಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಪ್ರಶ್ನೆ ಹೇಗೆ ಕೇಳಲಾಗಿತ್ತು: 1948ರ ಕೈಗಾರಿಕಾ ನೀತಿಯ ನಿರ್ಣಯವನ್ನು ಎಷ್ಟು ಕೈಗಾರಿಕೆಗಳಾಗಿ ವಿಂಗಡಿಸಲಾಗಿದೆ? ಇದಕ್ಕೆ ರೈಟ್ ಆನ್ಸರ್ 4. ನೆಕ್ಸ್ಟ್ ಪ್ರಶ್ನೆ: ಮಹಾಬಲಿಪುರಂನ ರಥ ದೇವಾಲಯಗಳನ್ನು ಯಾರಿಂದ ನಿರ್ಮಿಸಲಾಯಿತು? ಇದಕ್ಕೆ ರೈಟ್ ಆನ್ಸರ್ 1ನೇ ನರಸಿಂಹವರ್ಮನ್. ಈ 1ನೇ ನರಸಿಂಹವರ್ಮನ್ ಪಲ್ಲವ ವಂಶದ ರಾಜನಾಗಿದ್ದಾನೆ. ಹಾಗೆ ಮಹಾಬಲಿಪುರದ ಭವ್ಯವಾದ ರಥ ಗುಹೆ ದೇವಾಲಯವನ್ನು ಪಲ್ಲವರ ರಾಜ ನರಸಿಂಹ 7ನೇ ಮತ್ತು 8ನೇ ಶತಮಾನದಲ್ಲಿ ನಿರ್ಮಿಸಿದ್ದಾನೆ. ಮಹಾಬಲಿಪುರಂನಲ್ಲಿ ಒಟ್ಟು 8 ರಥಗಳಿವೆ. ಇವೆಲ್ಲ ಪಾಯಿಂಟ್ಗಳನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ: ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಅನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು? ಇದಕ್ಕೆ ರೈಟ್ ಆನ್ಸರ್ ಅರುಣಾಚಲ ಪ್ರದೇಶ್. ಇತ್ತೀಚೆಗೆ ಅರುಣಾಚಲ ಪ್ರದೇಶದ ಗಡಿ ಗ್ರಾಮವಾದ ಕಿಬಿತುವಿನಲ್ಲಿ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವರು ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಅನ್ನು ಪ್ರಾರಂಭಿಸಿದರು. ನೆಕ್ಸ್ಟ್ ಪ್ರಶ್ನೆ ಹೀಗೆ ಕೇಳಲಾಗಿತ್ತು: ಕೇರಳದ ಯಾವ ಹಬ್ಬದಲ್ಲಿ ಸೈಕ್ ಬೋಟ್ ರೇಸ್ ಆಟವನ್ನು ಆಯೋಜಿಸಲಾಗುತ್ತದೆ? ಇದಕ್ಕೆ ರೈಟ್ ಆನ್ಸರ್ ಓಣಂ. ಈ ಓಣಂ ಕೇರಳದ ಬೆಳೆ ಸಂಬಂಧಿತ ಹಬ್ಬವಾಗಿದೆ. ಈ ಹಬ್ಬವನ್ನು 10 ದಿನಗಳವರೆಗೆ ನಡೆಸಲಾಗುತ್ತೆ. ಈ ಹಬ್ಬದಲ್ಲಿ ರಾಜ ಮಹಾಬಲಿಯನ್ನು ಪೂಜಿಸಲಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ: ಇವುಗಳಲ್ಲಿ ಯಾವುದು ಜಾರ್ಖಂಡ್ನ ನೃತ್ಯ? ಇದಕ್ಕೆ ರೈಟ್ ಆನ್ಸರ್ ಛೌ.
ಈ ಛೌ ಎಂಬ ನೃತ್ಯ 3 ರಾಜ್ಯಗಳಿಗೆ ಸಂಬಂಧಿಸಿದೆ. ಛೌ ಸೆರೈಕೆಲಾ ಇದು ಜಾರ್ಖಂಡ್ಗೆ ಸಂಬಂಧಿಸಿದೆ. ನೆಕ್ಸ್ಟ್ ಛೌ ಪುರುಲಿಯಾ ಇದು ಪಶ್ಚಿಮ ಬಂಗಾಳಕ್ಕೆ ಸೇರಿದೆ. ನೆಕ್ಸ್ಟ್ ಛೌ ಮಯೂರ್ಭಂಜ್ ಇದು ಒರಿಸ್ಸಾಗೆ ಸಂಬಂಧಿಸಿದೆ. ನೆಕ್ಸ್ಟ್ ಪ್ರಶ್ನೆ, 66ನೇ ಸ್ಕೂಲ್ ನ್ಯಾಷನಲ್ ಗೇಮ್ ಈ ಕೆಳಗಿನ ಯಾವ ನಗರದಲ್ಲಿ ನಡೆದಿಲ್ಲ? ಇಲ್ಲಿ ಯಾವ ನಗರದಲ್ಲಿ ನಡೆದಿಲ್ಲ ಅಂತ ಕೇಳಿದರೆ, ಸೊ ಇಲ್ಲಿ ಆಪ್ಷನಲ್ಲಿ ಇರೋ ಹಾಗೆ ಲೂಧಿಯಾನ ಇದಕ್ಕೆ ಸರಿಯಾದ ಉತ್ತರ. ಈ 66ನೇ ರಾಷ್ಟ್ರೀಯ ಸ್ಕೂಲ್ ಗೇಮ್ ಎಲ್ಲೆಲ್ಲಿ ನಡೀತು ಅಂತ ನೋಡೋದಾದರೆ ಗಾಲ್ವಿಯರ್, ಭೂಪಾಲ್, ದೆಹಲಿಯಲ್ಲಿ ನಡೀತು. ಹಾಗೆ 36ನೇ ರಾಷ್ಟ್ರೀಯ ಕ್ರೀಡಾಕೂಟವು ಗುಜರಾತ್ನಲ್ಲಿ ನಡೀತು. ಇದನ್ನು ತುಂಬ ಸಲ ಕೇಳಿದರೆ, ಸೊ ಹಾಗೆ ಇಲ್ಲಿ ತಗೊಂಡಿದ್ದೀನಿ. ಇಲ್ಲಿ ಇನ್ನೊಂದು ಕ್ವೆಶನ್ ಹೀಗೆ ಕೇಳಲಾಗಿತ್ತು, ಅದನ್ನು ನಾನು ಇಲ್ಲೇ ಹೇಳ್ತೀನಿ ನೋಡಿ. ಭಾರತ ಸಂವಿಧಾನದ 20ನೇ ವಿಧಿಯ ಯಾವ ಉಪವಿಧಿ ಒಬ್ಬ ವ್ಯಕ್ತಿಗೆ ಒಂದು ಅಪರಾಧಕ್ಕೆ ಒಂದಕ್ಕಿಂತ ಹೆಚ್ಚು ಶಿಕ್ಷೆ ನೀಡುವ ಹಾಗಿಲ್ಲ ಎಂದು ತಿಳಿಸುತ್ತದೆ ಅಂತ ಕೇಳಲಾಗಿತ್ತು. ಇದಕ್ಕೆ ರೈಟ್ ಆನ್ಸರ್ 20ನೇ ವಿಧಿಯ ಉಪವಿಧಿ 2. ನೆಕ್ಸ್ಟ್ ಪ್ರಶ್ನೆ ಹೀಗೆ ಕೇಳಲಾಗಿತ್ತು, ಈ ಕೆಳಗಿನ ಯಾವ ಸ್ಥಳದಲ್ಲಿ ಪರ್ವತ ಮಳೆಯಾಗಬಹುದು? ನೋಡಿ, ಇದರ ಆಪ್ಷನ್ಗಳು ನನಗೆ ಗೊತ್ತಿಲ್ಲ. ಸೊ ಹಾಗೆ ನಾನು ಎಲ್ಲೆಲ್ಲಿ ಪರ್ವತ ಮಳೆ ಆಗಬಹುದು ನಮ್ಮ ಭಾರತದಲ್ಲಿ ಅಂತ ನೋಡೋದಾದರೆ ಪಶ್ಚಿಮ ಬಂಗಾಳ, ಮೇಘಾಲಯದ ಪರ್ವತಗಳು ಮತ್ತು ಕಬ್ರಿ ಅಂಗ್ಲಾಂಗ್. ಸೊ ಇದಿಷ್ಟು ಕ್ವಶನ್ಗಳು ನನಗೆ ಸ್ಟೂಡೆಂಟ್ಗಳಿಂದ ಸಿಕ್ಕಿರುವಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.